ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕೆರನ್ ಇನ್ಸೈಡ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಇವತ್ತು ಬ್ಯಾಟಲ್ಸ್ ಯಾರ ನಡುವೆ ಆಗ್ತಾ ಇರೋದು? ಔಟ್ ಆಫ್ ದ ಟೂರ್ನಮೆಂಟ್ ಆಗಿರುವಂತ LSG ವರ್ಸಸ್ ನಂಬರ್ 4 ಪೊಸಿಷನ್ ಗೆ ಕಿತ್ತಾಡ್ತಾ ಇರುವಂತ PBS ನಡುವೆ ಆಗ್ತಾ ಇರೋದು. ಈ ಮ್ಯಾಚ್ ಯಾರಿಗೆ ಇಂಪಾರ್ಟೆಂಟ್ ಮತ್ತೆ ಸ್ಟಾಟ್ಸ್ ಯಾವ ತರ ಇರುತ್ತೆ, ಪ್ಲೇಯಿಂಗ್ ಎಲ್ಲ ಯಾವ ತರ ಇರುತ್ತೆ, ಪ್ರತಿಯೊಂದನ್ನು ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಕೊನೆಯಲ್ಲಿ ಏನಾದ್ರು ವಿಡಿಯೋ ಇಷ್ಟ ಆದರೆ ಸಣ್ಣದಾಗ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮ್ಯಾಚ್ ಡಿಸ್ಕಷನ್ ಮಾಡ್ಕೊಂಡ್ ಮುಂಚೆ ನೆನ್ನೆ ಮ್ಯಾಚ್ ಬಗ್ಗೆ ಸ್ವಲ್ಪ ರಿವ್ಯೂ ಮಾಡ್ಬಿಡೋಣ. ಏನೋ ಜಾಸ್ತಿ ಏನೋ ಹೇಳಕ್ ಹೋಗಲ್ಲ, ಬೇಗನೆ ಮುಗಿಸ್ತೀನಿ. ಮತ್ತೆ ಪಾಯಿಂಟ್ಸ್ ಟೇಬಲ್ ಯಾವ ತರ ಇದೆ ಅಂತ ನೋಡೋಣ. ನೋಡಿ, ನಿನ್ನೆ ಮ್ಯಾಚ್ ಆಡಿದ್ದು SRH ವರ್ಸಸ್ RCB. SRH ಮ್ಯಾಚ್ ವಿನ್ ಆಗಿರ್ಬೋದು. SRH ಮ್ಯಾಚ್ ವಿನ್ ಆಗಿರೋ ಒಂಥರ ಸೋತಂಗಿನ. ಅವ್ರು ಇವ್ರೇನಾದ್ರು ಟಾಪ್ 2 ಏನಾದ್ರು ಎಂಟ್ರಿ ಕೊಡ್ಬೇಕಾದ್ರೆ GT ರನ್ ಬೀಟ್ ಮಾಡ್ಬೇಕಾಯ್ತು. ಇವ್ರು ಅಂಕಳೋ ಮಾರ್ಜಿನ್ ಇಂದ ವಿನ್ ಆಗಲ್ಲ ಅಲ್ವಾ, ಅದರಿಂದ ನಂಬರ್ 3 ಪೊಸಿಷನ್ ಇರ್ತಾರೆ. ಅದರಿಂದ ಮ್ಯಾಚ್ ವಿನ್ ಆದ್ರೂ ಸೋತಂಗಿನೇ. ಒಂದು ಟೈಮ್ ಅಲ್ಲಿ RCB ಕುತ್ತಿಗೆ ಬಂದ್ಬಿಟ್ಟಿತ್ತು. RCB ನೋಡಿ, ಇವರು 256 ರನ್ಸ್ ನ ಚೇಸ್ ಮಾಡಕ್ ಬರ್ತಾರೆ. ಪ್ಲಾನ್ ಎ ದಲ್ಲಿ ಬರ್ತಾರೆ ಚೇಸ್ ಮಾಡೋಣ ಅಂತಾನೆ. ಬಟ್ ಯಾವಾಗ ಪ್ಲಾನ್ ಎ ವರ್ಕ್ ಆಗಲ್ಲ ಅಂತ ಗೊತ್ತಾಯ್ತು, ಸಡನ್ ಆಗಿ ಪ್ಲಾನ್ ಬಿ ಶಿಫ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಪ್ಲಾನ್ ಬಿ ಏನಂದ್ರೆ, ಇವಾಗ ಏನಾದ್ರು RCB ಟಾಪ್ 1 ಇಲ್ಲ ಟಾಪ್ 2 ಅಲ್ಲಿ ಏನಾದ್ರು ಫಿನಿಶ್ ಮಾಡ್ಬೇಕಾದ್ರೆ ಮಿನಿಮಮ್ 166 ರನ್ಸ್ ನ ಸ್ಕೋರ್ ಮಾಡಬೇಕಾಗಿದ್ದು. RCB 166 ರನ್ಸ್ ನ ಸ್ಕೋರ್ ಮಾಡ್ತಾ ಅದಾದ್ಮೇಲೆ ಗೊತ್ತಾಗಿತ್ತು ನಂಬರ್ 1 ಇಲ್ಲ ನಂಬರ್ 2 ಪೊಸಿಷನ್ ಅಲ್ಲಿ ಫಿನಿಶ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಅಗ್ರೆಸಿವ್ ಆಗಿ ಆಡಿದ್ರು. ಬಟ್ RCB ಮ್ಯಾಚ್ ಸೋತಿರ್ಬೋದು. ಮ್ಯಾಚ್ ಸೋತಿದ್ರು ಸಹ ಇವಾಗ RCB ಕ್ವಾಲಿಫೈಯರ್ ಅನ್ನ ಆಡ್ತಾ ಇದೆ. ಅದರಿಂದ ಮ್ಯಾಚ್ ವಿನ್ ಆದಂಗೆ ಲೆಕ್ಕ. ಟಾಸ್ ವಿನ್ ಆಗೋದು ಹೈದರಾಬಾದ್, ಅವ್ರು ಬ್ಯಾಟಿಂಗ್ ತಗೋತಾರೆ. ಇವಾಗ ಎಲ್ಲರೂ ಶಾಕ್ ಆಗ್ತಾರೆ. ಈ ತರ ಏನಾದ್ರು ಯೂಸ್ ಮಾರ್ಜಿನ್ ವಿಕ್ಟಿ ಬೇಕಂತಾಗ ಚೇಜಿಂಗ್ ತಗೊಳ್ಳೋದು ಜಾಸ್ತಿ ಟಿಪ್ಸ್. ಅದು ಚೇಜಿಂಗ್ ಮಾಡೋದು ಈಸಿ, ಯಾಕಂದ್ರೆ ಟಾರ್ಗೆಟ್ ಗೊತ್ತಿರುತ್ತೆ. ಅವಾಗ ಇಷ್ಟು ಓವರ್ಸ್ ಒಳಗಡೆ ಮುಗಿಸ್ಬೇಕಂತ ಗೊತ್ತಿರುತ್ತೆ. ಅವಾಗ ಬ್ಯಾಟಿಂಗ್ ಅಲ್ಲಿ ಆಡ್ಬೋದು. ಡಿಫೆಂಡ್ ಮಾಡ್ಕೊಳ್ಳೋದು ಕಷ್ಟ. ಆದ್ರೂ ನೋಡಿ, ಇವರು ಬ್ಯಾಟಿಂಗ್ ತಗೋತಾರೆ, ನಾವು ಡಿಫೆಂಡ್ ಮಾಡ್ಕೊಳ್ತೀವಿ ಅಂತ. ಬಟ್ ಬ್ಯಾಟಿಂಗ್ ತಗೋತಾರೆ. ಬ್ಯಾಟಿಂಗ್ ಅಲ್ಲಿ ನೋಡಿ ಯಾವ ತರ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಅಂದ್ರೆ ಸಗದಾಗ ಆಡ್ತಾರೆ ಅಂತ ಹೇಳ್ಬೋದು. ಅಭಿಷೇಕ್ ಶರ್ಮಾ ಕಡೆಯಿಂದ ರನ್ಸ್ ಬರುತ್ತೆ, ಅವ್ರ ಕಡೆಯಿಂದ 150, ಇಶಾನ್ ಕಿಶನ್ ಕಡೆಯಿಂದ 150, ಹೆನ್ರಿ ಕ್ಲಾಸನ್ ಕಡೆಯಿಂದ 150. ಯಗ್ಗ ಮುಗ್ಗ ಒಂಥರ ಇವತ್ತು ನೋಡಿ SRH ಬ್ಯಾಟರ್ಸ್ ಪ್ರತಿಯೊಬ್ರು ಯಗ್ಗ ಮುಗ್ಗ ಇಟ್ಟಿದ್ದಾರೆ. ಬೆಂಡೆತ್ ಬ್ರೇಕ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು RCB ಬೌಲರ್ಸ್ ಗೆ. RCB ಕಡೆ ಯಾರು ಎಕನಾಮಿಕ್ ಆಗಿ ಬಾಲ್ ಮಾಡಿಲ್ಲ. ಅದು ರಿಸಿಕ್ಸ್ ಅಲ್ಲಿ 2 ವಿಕೆಟ್ಸ್ ಅನ್ನ ತಗೊಂಡಿದ್ದಾರೆ. ಬಟ್ 4 overs ಅಲ್ಲಿ 53 ರನ್ಸ್ ನ ಕೊಟ್ಬಿಟ್ಟು 2 ವಿಕೆಟ್ಸ್ ತಗೊಂಡಿರೋದು ಅಷ್ಟೇ. ನೋಡಿ, ಅವರು ಒಂಥರ ಎಕ್ಸ್ಪೆನ್ಸಿವ್ ಆಗಿದ್ದಾರೆ ಅಂತ ಹೇಳ್ಬೋದು. ಪ್ರತಿಯೊಬ್ಬ RCB ಬೌಲರ್ಸ್ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. SRH ಬ್ಯಾಟರ್ಸ್ ಅಂತ ಒಂಥರ RCB ಬೌಲರ್ಸ್ ದಂಚಾಗ್ಬಿಟ್ರು ಅಂತ ಹೇಳ್ಬೋದು. ಸಗದಾಗ ಆಡಿದ್ರು SRH ಬ್ಯಾಟರ್ಸ್. ಇವರೆಲ್ಲ ಇಷ್ಟ ಆಡ್ತಾ ಇದ್ದಾಗ ಇವ್ರು ಸ್ಕೋರ್ ಮಾಡೋದು ಬಂದು 255 ರನ್ಸ್ ನ ಸ್ಕೋರ್ ಮಾಡ್ತಾರೆ. 256 ರನ್ಸ್ ನ ಟಾರ್ಗೆಟ್ ಆಗಿ ಕೊಡ್ತಾರೆ. ಬಟ್ ಇದು RCB ಗೊತ್ತಾಗೋಗುತ್ತೋ ಸಖತ್ ಕಷ್ಟ ಇದನ್ನ ಚೇಸ್ ಮಾಡೋದು ಅಂತ. ಆದ್ರೂ ಪ್ಲಾನ್ ಎ ಪ್ಲಾನ್ ಬಿ ಇಟ್ಕೊ ಬರ್ತಾರೆ. ಪ್ಲಾನ್ ಎ ಏನು ಅಂದ್ರೆ 256 ರನ್ಸ್ ನ ಟಾರ್ಗೆಟ್ ನ ಚೇಸ್ ಮಾಡೋಣ ಅಂತಾನೆ ಬರೋದು ವೆಂಕಟೇಶ್ ಅಯ್ಯರ್, ವಿರಾಟ್ ಕೊಹ್ಲಿ. ವೆಂಕಟೇಶ್ ಅಯ್ಯರ್, ವಿರಾಟ್ ಕೊಹ್ಲಿ ಆಡ್ಬೇಕಾದಾಗ ಸಖತ್ ಅಗ್ರೆಸಿವ್ ಆಡ್ತಾರೆ. ವೆಂಕಟೇಶ್ ಅಯ್ಯರ್ ಅಂತ ಒಂಥರ ಚಚ್ಚಿ ಬಿಸಾಕ್ತಾರೆ ಅಂತ ಹೇಳ್ಬೋದು. ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಫ್ರಮ್ ದಿ ಪೋಸ್ಟ್ ಬಾಲ್ ಇಂದಾನೆ ಹೊಡೆಯಕ್ಕೆ ಶುರು ಮಾಡ್ತಾರೆ. ಇವರು ವೆಂಕಟೇಶ್ ಅಯ್ಯರ್ ಸಗದಾಗೇನೆ ಆಡ್ತಾರೆ. ಅವ್ರು 19 ಬಾಲ್ಸ್ ಅಲ್ಲಿ 44 ರನ್ಸ್ ಸ್ಕೋರ್ ಮಾಡ್ತಾರೆ, ಔಟ್ ಆಗ್ಬಿಡ್ತಾರೆ. ಮತ್ತೆ ವಿರಾಟ್ ಕೊಹ್ಲಿ ಕಡೆ ಅಷ್ಟು ಜನ ಅಗ್ರೆಸಿವ್ ಆಗಿ ಆಡಕ್ಕಲ್ಲ. ಅವ್ರು 11 ಬಾಲ್ಸ್ ಅಲ್ಲಿ 15 ರನ್ಸ್ ಸ್ಕೋರ್ ಮಾಡಿ ಔಟ್ ಆಗ್ಬಿಡ್ತಾರೆ. ಮತ್ತೆ ಇವ್ರು ನೋಡಿ, ಇವ್ರು ಇಬ್ರು ಬ್ಯಾಟಿಂಗ್ ಆಡ್ತಾ ಇದ್ದಾಗ ಇವರು ಟ್ರಾವಿಸ್ ಹೆಡ್ ನಡುವೆ ಒಂದು ಮಾತಿನ ಚಕಮಕಿ ನಡುತ್ತೆ, ವಿರಾಟ್ ಕೊಹ್ಲಿ ಮತ್ತೆ ಟ್ರಾವಿಸ್ ಹೆಡ್ ನಡುವೆ. ಅದೇನಕ್ಕಂದ್ರೆ ಟ್ರಾವಿಸ್ ಹೆಡ್ ಆ ಕಡೆ ಕ್ರೀಸ್ ಇಂದ ಈ ಕಡೆ ಈ ಕಡೆ ಆ ತರ ಹೋಗ್ತಾ ಇರ್ತಾರೆ. ಅವಾಗ ವಿರಾಟ್ ಕೊಹ್ಲಿ ಅವ್ರಿಗೆ ಹೇಳ್ತಾರೆ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿರೋದಲ್ಲ, ಬಂದ್ ಒಂದ್ 2 ಓವರ್ ಬಾಲ್ ಮಾಡುವಂತ ಅವಾಗ ಏನು ಹೇಳ್ತಾರೆ. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಔಟ್ ಆದಾಗ ಟ್ರಾವಿಸ್ ಹೆಡ್ ಬಂದ್ಬಿಟ್ಟು ಏನ್ ಹೇಳ್ತಾರೆ ಅಂದ್ರೆ, ನಾನು ಬೌಲಿಂಗ್ ಹಾಕೋಣ ಅನ್ಕೊಂಡಿದ್ದೆ, ನೀವು ಔಟ್ ಆಗ್ಬಿಟ್ರಿ ಅಷ್ಟೊಳಗಡೆ ಅಂತ ಅಂತಾರೆ. ಅವಾಗ ಕೊಹ್ಲಿ ಟ್ರಿಗರ್ ಆಗ್ಬಿಡ್ತಾರೆ, ಟ್ರಾವಿಸ್ ಹೆಡ್ ಟ್ರಿಗರ್ ಆಗಿರ್ತಾರೆ. ಹೌದು, ಆ ಟೈಮಲ್ಲಿ ಯಾರಾಗಿರ್ಲಿ ಟ್ರಿಗರ್ ಆಗಿರ್ತಾರೆ. ನೋಡಿ, ಲಾಸ್ಟ್ ಅಲ್ಲಿ ಮ್ಯಾಚ್ ಮುಗಿದಾದ್ಮೇಲೆ ಹ್ಯಾಂಡ್ ಶೇಕ್ ಕೂಡ ಮಾಡ್ಲಿ, ಅದೊಂಥರ ಕಾಂಟ್ರವರ್ಸಿ ಆಯ್ತು ಅಂತ ಹೇಳ್ಬೋದು. ಹೌದು, ವಿರಾಟ್ ಕೊಹ್ಲಿ ಹ್ಯಾಂಡ್ ಶೇಕ್ ಕೊಟ್ಟಿದ್ರೆ ಏನು ತಪ್ಪಿದ್ದಿಲ್ಲ, ಕೊಡ್ಬೋದಾಯ್ತು. ಬಟ್ ಟ್ರಾವಿಸ್ ಹೆಡ್ ಕೊಡಕ್ಕೆ ಹೋದ್ರು. ಬಟ್ ವಿರಾಟ್ ಕೊಹ್ಲಿ ನೋಡ್ದಂಗೆ ಸುಮ್ನೆ ಹೋಗ್ಬಿಟ್ರು. ಬಟ್ ನೋಡಿ, ಆನ್ ದ ಫೀಲ್ಡ್ ಏನಾದ್ರು ಆಗ್ಬೋದು. ಬಟ್ ಆಫ್ ದ ಫೀಲ್ಡ್ ಅಂತ ಬಂದಾಗ ಈ ತರ ಎಲ್ಲ ವಿರಾಟ್ ಕೊಹ್ಲಿ ಇವೆಲ್ಲ ಎಷ್ಟೋ ನೋಡ್ಬಿಟ್ಟಿದ್ದಾರೆ. ಇವೆಲ್ಲ ತಲೆಗೆ ಹಾಕಲ್ಲ. ಬಟ್ ಅದ್ ಯಾಕಂತ ಗೊತ್ತಿಲ್ಲ, ಟ್ರಾವಿಸ್ ಹೆಡ್ ಮೇಲೆ ಈ ತರ ಸಾಧಿಸಿದ್ರು ಅಂತ. ಬಟ್ ನೋಡಿ, ಇಲ್ಲಿ ವಿರಾಟ್ ಕೊಹ್ಲಿ ಇದೆ ತಪ್ಪು ಇದೆ. ಹೌದು, ನಾನೇನು ಜಗಳಾಡಿದ್ದು ಯಾರು ತಪ್ಪು ಅಂತ ಹೇಳ್ತಲ್ಲ. ಬಟ್ ನಾನು ಹೇಳ್ತಾ ಇರೋದು ಅಂದ್ರೆ ವಿರಾಟ್ ಕೊಹ್ಲಿ ಹ್ಯಾಂಡ್ ಶೇಕ್ ಕೊಡ್ಬೇಕಾಯ್ತು, ಅದೊಂದು ತಪ್ಪು ಮಾಡಿದ್ರು ಅಂತಾನೆ ಹೇಳ್ತಾ ಇರೋದು ವಿರಾಟ್ ಕೊಹ್ಲಿ ಅಷ್ಟೇ. ಇವರಿಬ್ರು ಆಡ್ಬೇಕಾಯ್ತಾ ಒಳ್ಳೆ ಸ್ಕೋರ್ ಬರುತ್ತೆ. ಇವರಿಬ್ರು ನಡುವೆ ಪಾರ್ಟ್ನರ್ಶಿಪ್ 60 ರನ್ಸ್ ಬರುತ್ತೆ, ಸಗದಾಗ ಬರುತ್ತೆ. 4.2 ಬಾಲ್ಸ್ ಅಲ್ಲಿ 60 ರನ್ಸ್ ಬರೋದು, ಸಗದಾಗ ಆಡ್ತಾ ಇರ್ತಾರೆ. ಅವಾಗ ನೋಡಿ 256 ನ ಟಾರ್ಗೆಟ್ ನ ಚೇಸ್ ಮಾಡೋಣ ಅಂತಾನೆ ಇರೋದು. ಅದಾದ್ಮೇಲೆ ವೆಂಕಟೇಶ್ ಅಯ್ಯರ್ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಹಿಂದೆ ಔಟ್ ಆಗ್ಬಿಡ್ತಾರೆ. ನೋಡಿ, ಇವರಿಬ್ರು ಔಟ್ ಆಗ್ತಾ ಇದ್ದಂಗೆ ಪ್ಲಾನ್ ಬಿ ಶಿಫ್ಟ್ ಆಗ್ಬಿಡ್ತಾರೆ. ಹೌದು, ಸುಮ್ಮನೆ ರಿಸ್ಕ್ ಬೇಡ, ಯಾಕಂದ್ರೆ ನಾವು ಫಸ್ಟ್ ಕ್ವಾಲಿಫೈ ಆಗ್ಬಿಡೋಣ, ಟಾಪ್ 1 ಇಲ್ಲ ಟಾಪ್ 2 ಅಲ್ಲಿ ಕ್ವಾಲಿಫೈ ಆಗ್ಬಿಡೋಣ. ಅದಾದ್ಮೇಲೆ ಬೇಕಾದ್ರೆ ಟಾರ್ಗೆಟ್ ನ ಚೇಸ್ ಮಾಡೋದು ಬಿಡೋದು ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಬಿ ಶಿಫ್ಟ್ ಆಗ್ಬಿಡ್ತಾರೆ. ಪ್ಲಾನ್ ಬಿ ಅಲ್ಲಿ 166 ರನ್ಸ್ ಸ್ಕೋರ್ ಮಾಡಬೇಕು. ಅದನ್ನ ನೋಡಿ ದೇವದತ್ ಪಡಿಕಲ್, ರಜತ್ ಪಡಿಕಲ್ ಸ್ಲೋ ಆಗ್ಬಿಡ್ತಾರೆ. ಫುಲ್ ಒಂಥರ ನಿಧಾನಕ್ಕೆ ಆಡ್ತಾರೆ ಅಂತ ಹೇಳ್ಬೋದು. ದೇವದತ್ ಪಡಿಕಲ್ 14 ಬಾಲ್ಸ್ ಅಲ್ಲಿ 21 ರನ್ಸ್ ಸ್ಕೋರ್ ಮಾಡ್ತಾರೆ. ಅದಾದ್ಮೇಲೆ ರಜತ್ ಪಡಿಕಲ್ ಹೊಡೆಯಕ್ಕೆ ಹೋಗಲ್ಲ. ಇವ್ರಿಗೆ ಗೊತ್ತಾಗತ್ತೆ ಪ್ಲಾನ್ ಬಿ ಶಿಫ್ಟ್ ಆದ್ರಲ್ಲ, ಇವರು ನಿಧಾನಕ್ಕೆ ಸಿಂಗಲ್ಸ್ ಆಡ್ಕೊಂಡಿರ್ತಾರೆ. 39 ಬಾಲ್ಸ್ ಅಲ್ಲಿ 56 ರನ್ಸ್ ಸ್ಕೋರ್ ಮಾಡ್ತಾರೆ. ಯಾವಾಗ 166 ಹತ್ರ ಇತ್ತು, ಇನ್ನೇನು ಆರಾಮಾಗಿ ಇದ್ ಮಾಡ್ಬೋದು ಅಂತ ಗೊತ್ತಾದಾಗ ಅವಾಗ ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ತಾರೆ. ಅವಾಗ ಲಾಸ್ಟ್ ಅಲ್ಲಿ ಟೀಮ್ ಡೇವಿಡ್ ಬಂದು 17 ಬಾಲ್ಸ್ ಅಲ್ಲಿ 15 ರನ್ಸ್ ಸ್ಕೋರ್ ಮಾಡ್ತಾರೆ. ಮತ್ತೆ ಕುನಾಲ್ ಪಾಂಡ್ಯ 31 ಬಾಲ್ಸ್ ಅಲ್ಲಿ 41 ರನ್ಸ್ ಸ್ಕೋರ್ ಮಾಡಿ ನಾಟ್ ಔಟ್ ಆಗಿ ಉಳ್ಕೋತಾರೆ. RCB ಸ್ಕೋರ್ ಮಾಡೋದು 200 ರನ್ಸ್ ಸ್ಕೋರ್ ಮಾಡ್ತಾರೆ. 55 ಮಾರ್ಜಿನ್ ಇಂದ ಇವ್ರು SRH ವಿನ್ ಆಗುತ್ತೆ. ಬಟ್ ನೋಡಿ, SRH ಬೌಲರ್ಸ್ ತೋರಿಸ್ಕೊಟ್ರು ಈ ತರ ಫ್ಲಾಟ್ ವಿಕೆಟ್ ಅಲ್ಲಿ ಯಾವ ತರ ಬೌಲಿಂಗ್ ಮಾಡ್ಬೇಕು ಅಂತ. ಇವ್ರು ಪ್ಯಾಟ್ ಕಮಿಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರ್ಬೋದು. ಹೌದು, ಅದಾದ್ಮೇಲೆ ಹುಸೇನ್ ಯಾವ ತರ ಸ್ಲೋ ರನ್ಸ್ ಹಾಕಿದ್ದು, ಸಖತ್ ಹಾಕಿರೋ ಅಂತ ಹೇಳ್ಬೋದು, ಸ್ಲೋ ರನ್ಸ್. ಅದಾದ್ಮೇಲೆ ಈಶಾನ್ ಮಲಿಂಗ ಬೌನ್ಸರ್ಸ್ ಯಾವ ತರ ಯೂಸ್ ಮಾಡಿದ್ದು ನೋಡಿ. ನಮ್ಮ RCB ಕಡೆ ಸ್ಲೋ ರನ್ಸ್ ಜಾಸ್ತಿ ಯೂಸ್ ಮಾಡಿಲ್ಲ, ಬೌನ್ಸರ್ಸ್ ಜಾಸ್ತಿ ಯೂಸ್ ಮಾಡಿಲ್ಲ. ಆದ್ರಿಂದ ನಮ್ಮ RCB ಬೌಲರ್ಸ್ ಎಕ್ಸ್ಪೆನ್ಸಿವ್ ಆದ್ರ ಅಂತ ಹೇಳ್ಬೋದು. SRH ಮ್ಯಾಚ್ ವಿನ್ ಆದ್ರೂ ನಂಬರ್ 2 ಪೊಸಿಷನ್ ಹೋಗಕ್ಕಾಗಲ್ಲ, ನಂಬರ್ 3 ಪೊಸಿಷನ್ ಇರ್ತಾರೆ. ಏನಕ್ಕೆ ಅವ್ರು ಅನ್ಕೊಂಡಿದ್ ಮಾರ್ಜಿನ್ ಇಂದ ವಿನ್ ಆಗಕ್ಕಾಗಿಲ್ಲ ಅಲ್ವಾ.
ಅದರಿಂದ ನಂಬರ್ 3 ಪೊಸಿಷನ್ ಅಲ್ಲಿ ಇರ್ತಾರೆ. ಇವಾಗ ನೋಡಿ ಯಾವಾಗ RCB 166 ರನ್ಸ್ ನ ಸ್ಕೋರ್ ಮಾಡ್ತೋ ಅವಾಗ RCB ಕನ್ಫರ್ಮ್ ಆಯ್ತು ಕ್ವಾಲಿಫೈಯರ್ 1 ಆಡುತ್ತೆ ಅಂತ. RCB GT ಕ್ವಾಲಿಫೈಯರ್ 1 ಆಡುತ್ತೆ. ಎಲಿಮಿನೇಟರ್ SRH ಆಡುತ್ತೆ. SRH ಮೇಲೆ ಯಾರು ಆಡ್ತಾರೆ ಅಂತ ಗೊತ್ತಿಲ್ಲ. ನೋಡಿ ಇವಾಗ ಚಾನ್ಸ್ ಇರೋದು ಯಾರಿಗಂದ್ರೆ PBKS RR ಜಾಸ್ತಿ ಚಾನ್ಸ್ ಇದೆ, ಮತ್ತೆ KKR ಚಾನ್ಸ್ ಇದೆ. RR ನಾಳೆ ಮ್ಯಾಚ್ ಇರೋದು. RR ಏನಾದ್ರು ನಾಳೆ ಮ್ಯಾಚ್ ನ ವಿನ್ ಆಗ್ಬಿಟ್ರೆ ಸ್ಟ್ರೈಟ್ ಆಗಿ ಅವರು ಕ್ವಾಲಿಫೈ ಆಗ್ಬಿಡ್ತಾರೆ. ಏನಾದ್ರು RR ಸೋತ್ರೆ PBKS ಇವತ್ತು ಮ್ಯಾಚ್ ಆಡ್ತಾ ಇದೆ ಅಲ್ವಾ, ಇವತ್ತು PBKS 100% ಮ್ಯಾಚ್ ವಿನ್ ಆಗ್ಲೇಬೇಕು. ಅವ್ರಿಗೆ ಇವತ್ತು ಒಂಥರ ಮಸ್ಟ್ ವಿನ್ ಗೇಮ್ ಅಂತಾನೆ ಹೇಳ್ಬೋದು. PBKS ಏನಾದ್ರು ಇವತ್ತು ಮ್ಯಾಚ್ ವಿನ್ ಆಗ್ಬಿಟ್ಟು ಅವ್ರು ಒಂಥರ ವೇಟಿಂಗ್ ಗೇಮ್ ನ ನಡೆಸಬೇಕು. ನಾಳೆ ಮ್ಯಾಚ್ ಆಗುತ್ತಲ್ವಾ ಇವ್ರದ್ದು RRದು, ಅಲ್ಲಿ ತನಕ ಇವ್ರು ವೇಟಿಂಗ್ ಗೇಮ್ ನ ನಡೆಸಬೇಕಾಗುತ್ತೆ. ಅಲ್ಲಿ ಏನಾದ್ರು RR ಮ್ಯಾಚ್ ನ ಸೋತ್ರೆ ಅವಾಗ PBKS ಒಂದು ಚಾನ್ಸ್, ಇಲ್ಲ ಅಂದ್ರೆ ಇವ್ರ ಚಾನ್ಸ್ ಇಲ್ಲ ಅಂತ ಹೇಳ್ಬೋದು. ಆದ್ರಿಂದ ಇವ್ರದೆಲ್ಲ ಡಿಪೆಂಡೆನ್ಸಿ ಯಾವ ಟೀಮ್ ಮೇಲೆ ಇದೆ ಅಂದ್ರೆ RR ಮೇಲೆ ಇದೆ. ಅದಾದ್ಮೇಲೆ KKR ಯಾವಾಗ ಚಾನ್ಸ್ ಅಂದ್ರೆ RR ಸೋಲ್ಬೇಕು. RR ಸೋತಾಗ್ಲೇ KKR ಒಂದು ಚಾನ್ಸು. RR ಸೋತ್ಬಿಟ್ಟು PBKS ವಿನ್ ಆದ್ರೂ ಪರವಾಗಿಲ್ಲ. ಅವಾಗ ಏನಾದ್ರು KKR ಏನಾದ್ರು ಕ್ವಾಲಿಫೈ ಆಗ್ಬೇಕಂದ್ರೆ ಮ್ಯಾಚ್ ವಿನ್ ಆಗಿ PBKS ರನ್ ರೇಟ್ ಬೀಟ್ ಮಾಡ್ಬೇಕು. ಅವಾಗ KKR ಕ್ವಾಲಿಫೈ ಆಗೋ ಚಾನ್ಸ್ ಇರೋದು. ಇಲ್ಲಾಂದ್ರೆ ಅವ್ರಿಗೂ ಸಖತ್ ಕಷ್ಟ ಇದೆ. ಇವು ಎರಡು ಟೀಮ್ಸ್ ನೋಡಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ RR ಮೇಲೆ ಡಿಪೆಂಡ್ ಆಗಿದೆ. RR ಮ್ಯಾಚ್ ಸೋತ್ರನೇ ಇವ್ರಿಗೊಂದು ಚಾನ್ಸ್, ಇಲ್ಲಾಂದ್ರೆ ಇವ್ರಿಬ್ರಿಗೂ ಚಾನ್ಸ್ ಇಲ್ಲ ಅಂತಾನೆ. ಮತ್ತೆ DC ಕೈಯಲ್ಲಿ ಆಗಲ್ಲ, ಸಖತ್ ಕಷ್ಟ ಇದೆ. ಅವ್ರಿಗಂತೂ ಆಗಲ್ಲ ಬಿಡಿ. ಅವ್ರು ನೋಡಿ -0.8 ರನ್ ರೇಟ್ ಇರೋದು. ಅದರಿಂದ ಅವ್ರು ಆಕ್ಚುಲಿ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ಬಿಡ್ತಾರೆ. ಅವ್ರಿಗೇನೋ ಕಷ್ಟ ಇದೆ, ಅವ್ರಿಗೆ ಆಗಲ್ಲ. ಇವಾಗ ನೋಡಿ ಇವಾಗ ಏನಾದ್ರು RR ಸೋತು PBKS ಸೋತು KKR 3 ಏನಾದ್ರು ಮ್ಯಾಚ್ ಸೋತ್ರೆ ಅವಾಗ RR ಕ್ವಾಲಿಫೈ ಆಗ್ಬಿಡುತ್ತೆ. ಏನಕ್ಕಂದ್ರೆ ಅವ್ರದ್ದು ನೋಡಿ 14 ಪಾಯಿಂಟ್ಸ್ ಇದೆ, ಇವ್ರದ್ದು ಇಬ್ರದ್ದು 13 ಆಗುತ್ತಲ್ವಾ. ಆದ್ರಿಂದ ಇವ್ ಮೂವರು ಸೋತ್ರು RRಗೆ ಚಾನ್ಸ್ ಇರೋದು. ಆದ್ರಿಂದ RRಗೆ ಜಾಸ್ತಿ ಚಾನ್ಸ್ ಇದೆ. ನೋಡಿ ಇವಾಗ ಒಂದ್ ಸ್ಲಾಟಿಗೆ ಒಂಥರ 3 ಟೀಮ್ಸ್ ನಡುವೆ ಕಿತ್ತಾಟ ಇದೆ ಅಂತ ಹೇಳ್ಬೋದು. ನೋಡೋಣ ಯಾರು ಹೋಗ್ತಾರೆ ಅಂತ. ಇವಾಗ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಷನ್ ಮಾಡೋಣ. LSG ವರ್ಸಸ್ PBKS ಅಲ್ವಾ. ನೋಡಿ LSG ಬಗ್ಗೆ ಏನು ಅಷ್ಟೊಂದು ಮಾತಾಡೋದಿಲ್ಲ. ಅವರು ಆಲ್ರೆಡಿ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ಬಿಡ್ತಾರೆ. ಅವ್ರ ಬಗ್ಗೆ ಏನು ಜಾಸ್ತಿ ಡಿಸ್ಕಷನ್ ಮಾಡೋದ್ ಬೇಡ. ಇವಾಗ ಮೇನ್ ಡಿಸ್ಕಷನ್ ಮಾಡ್ಬೇಕಾಗಿರೋದು ಯಾರ ಬಗ್ಗೆ ಅಂದ್ರೆ PBKS. ಈ PBKS ನೋಡಿ ಫಸ್ಟ್ ಪ್ಲೇಸ್ ಅಲ್ಲಿ ಯಾವ ತರ ಕನ್ಸಿಕ್ಯೂಟಿವ್ ಆಗಿ 6 ಮ್ಯಾಚ್ ವಿನ್ ಆಗಿದ್ದಾರೋ, ಸೆಕೆಂಡ್ ಪ್ಲೇಸ್ ಅಂತ ಬಂದಾಗ 6 ಮ್ಯಾಚ್ ಸೋತಿರೋದು. ಇದಕ್ಕೆ ರೀಸನ್ ಏನ್ ಗೊತ್ತಾ? ಫಸ್ಟ್ ಪ್ಲೇಸ್ ಅಲ್ಲಿ ಬ್ಯಾಟಿಂಗ್ ಅಲ್ಲೂ ಚೆನ್ನಾಗಿ ಆಡ್ತಾ ಇದ್ರು, ಬೌಲಿಂಗ್ ಅಲ್ಲೂ ಒಂದ್ ರೇಂಜ್ ನೋಡಿ ಬೌಲಿಂಗ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂದ್ರೂ ಅದನ್ನ ಬ್ಯಾಟಿಂಗ್ ಅಲ್ಲಿ ಕವರ್ ಮಾಡ್ಬಿಡ್ತಾ ಇದ್ರು. ಅವಾಗ ಇವ್ರಿಗೆ ಒಂಥರ ವೀಕ್ನೆಸ್ ಅನ್ನೋದು ಗೊತ್ತಾಗ್ತಾ ಇದ್ದಿಲ್ಲ. ಮತ್ತೆ ಕ್ಯಾಚಸ್ ಡ್ರಾಪ್ ಆದಾಗೂ ಬ್ಯಾಟಿಂಗ್ ಅಲ್ಲಿ ಕವರ್ ಮಾಡ್ತಾ ಇದ್ರು. ಅವಾಗ ಇವ್ರ ವೀಕ್ನೆಸ್ ಅನ್ನೋದು ಏನು ಗೊತ್ತಾಗ್ತಾ ಇದ್ದಿಲ್ಲ, ಮ್ಯಾಚಸ್ ವಿನ್ ಆಗ್ತಾ ಇದ್ರಲ್ವಾ. ಅದನ್ನ ಒಂಥರ ವಿನ್ನಿಂಗ್ ಇದ್ರಲ್ಲೇ ಬರ್ತಾ ಇದ್ರು. ಬಟ್ ಅದಾದ್ಮೇಲೆ ಸೆಕೆಂಡ್ ಪ್ಲೇಸ್ ಅಲ್ಲಿ ನೋಡಿ ಬೌಲಿಂಗ್ ಅಂದಾಗ ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. ಮತ್ತೆ ಬ್ಯಾಟಿಂಗ್ ಅಷ್ಟೇ ಟಾಪ್ 3 ಅಲ್ಲಿ ಸಖತ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು ಫಸ್ಟ್ ಪ್ಲೇಸ್ ಅಲ್ಲಿ. ಬಟ್ ಇವಾಗ ಈ ಸೆಕೆಂಡ್ ಪ್ಲೇಸ್ ಅಲ್ಲಿ ಟಾಪ್ 3 ಇಂದನೂ ರನ್ಸ್ ಬರ್ತಾ ಇಲ್ಲ. ಪೃಥ್ವಿರಾಜ್ ಸಿಂಗ್ ಕಡೆಯಿಂದನೂ ಬರ್ತಾ ಇಲ್ಲ, ಪ್ರಿಯಾಂಶ್ ಆರ್ಯ ಕಡೆಯಿಂದನೂ ಬರ್ತಾ ಇಲ್ಲ, ಶ್ರೇಯಸ್ ಅಯ್ಯರ್ ಕಡೆಯಿಂದನೂ ಬರ್ತಾ ಇಲ್ಲ, ಕೂಪರ್ ಕೊನೆಲ್ ಅವ್ರ ಕಡೆಯಿಂದನೂ ಬರ್ತಾ ಇಲ್ಲ. ಅದನ್ನ ಇವ್ರು ಸ್ಟ್ರಗಲ್ ಪಡ್ತಾ ಇದಾರೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದ್ 2 ಮ್ಯಾಚ್ ಕ್ಯಾಚಸ್ ಬಿಟ್ಟಿರಲ್ವಾ, ಕ್ಯಾಚಸ್ ಬಿಟ್ಟಿದ್ರೆ ಇನ್ನೊಂದ್ 2 ಮ್ಯಾಚ್ ಸೋತ್ರು ಅಂತ ಹೇಳ್ಬೋದು. ಹೌದು, ಆ 2 ಮ್ಯಾಚ್ ಅಲ್ಲಿ ಏನಾದ್ರು ಕ್ಯಾಚಸ್ ತಗೋಬಿಟ್ಟಿದ್ರೆ 2 ಮ್ಯಾಚ್ ವಿನ್ ಆಗ್ತಾ ಇದ್ರು. ಒಂಥರ ಪ್ಲೇ ಆಫ್ಸ್ ಗೆ ಇವ್ರು ಎಂಟ್ರಿ ಕೊಟ್ಬಿಡ್ತಾ ಇದ್ರು ಇಷ್ಟೊತ್ತಿಗೆ. ಅದನ್ನ ನೋಡಿ ಅಲ್ಲಿ ಕ್ಯಾಚಸ್ ಬಿಟ್ಟು 2 ಮ್ಯಾಚ್ ನ ಸೋತ್ರು ಅಂತ ಹೇಳ್ಬೋದು. ನೋಡಿ ಯಾವ ತರ ಆಯ್ತು ಅಂದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಬ್ಯಾಟಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಇಲ್ಲ, ಬೌಲಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಇಲ್ಲ, ಫೀಲ್ಡಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಇಲ್ಲ, ಯಾವ ಕಡೆಯಿಂದನೂ ಪರ್ಫಾರ್ಮೆನ್ಸ್ ಬಂದಿಲ್ಲ. ಆದ್ರಿಂದ ಇವ್ರು ಮ್ಯಾಚಸ್ ನ ವಿನ್ ಆಗಿ ಸ್ಟ್ರಗಲ್ ಪಡ್ತಾ ಇದಾರೆ ಅಂತ ಹೇಳ್ಬೋದು PBKS. ಇವ್ರು ಆಡ್ತಾ ಇದ್ದ ರೀತಿ ನೋಡ್ಬಿಟ್ಟು ನಾವೆಲ್ಲ ಏನ್ ಅನ್ಕೊಂಡಿದ್ವಿ ಅಂದ್ರೆ ಇವರೇ ಫಸ್ಟ್ ಕ್ವಾಲಿಫೈ ಆಗೋದು ಅನ್ಕೊಂಡ್ಬಿಟ್ಟಿದ್ವಿ. ನೋಡಿ ಆ ತರ ಇದ್ದವರು ಇವಾಗ ಕ್ವಾಲಿಫೈ ಆಗಕ್ಕೆ ಕಷ್ಟ ಪಡ್ತಾರೆ. ಕ್ವಾಲಿಫೈ ಒಂಥರ ಔಟ್ ಆಫ್ ದ ಟೂರ್ನಮೆಂಟ್ ಆಗೋ ಸಾಧ್ಯತೆನೆ ಜಾಸ್ತಿ ಇದೆ. ಆ ತರ ಸಿಚುವೇಶನ್ ಬಂದ್ಬಿಟ್ಟಿದೆ PBKSಗೆ. ಇವತ್ತೊಂಥರ ಮಸ್ಟ್ ವಿನ್ ಗೇಮ್. ಹೌದು, ಇವತ್ತೇನಾದ್ರೂ ಅವ್ರು ಮ್ಯಾಚ್ ವಿನ್ ಆದ್ರೂ ಅಷ್ಟೇ RR ಮ್ಯಾಚ್ ಮೇಲೆ ಡಿಪೆಂಡೆನ್ಸಿ ಏನಾದ್ರು ಇದೆ. RR ಮ್ಯಾಚ್ ಆಗೋ ತನಕ ಇವ್ರು ಡಿಸೈಡ್ ಆಗಲ್ಲ ಇವ್ರು ಕ್ವಾಲಿಫೈ ಆಗ್ತಾರಲ್ಲ ಅಂತ. ಬಟ್ ಇವ್ರು ಏನ್ ಮಾಡ್ಬೇಕು ಗೊತ್ತಾ? ಇವತ್ತು ಮ್ಯಾಚ್ ವಿನ್ ಆಗ್ಬೇಕು, ವಿನ್ ಆಗ್ಬಿಟ್ಟು ವೇಟಿಂಗ್ ಗೇಮ್ ನ ನಡೆಸಬೇಕು. RR ಏನಾದ್ರು ಅಲ್ಲಿ ಮ್ಯಾಚ್ ಸೋತಾಗ್ಲೇ ಇವ್ರಿಗೆ ಒಂದು ಚಾನ್ಸ್. RR ಏನಾದ್ರು ನಾಳೆ ಮ್ಯಾಚ್ ಅಲ್ಲಿ ಏನಾದ್ರು ವಿನ್ ಆಗ್ಬಿಟ್ರೆ ಡೈರೆಕ್ಟ್ ಅವ್ರು ಕ್ವಾಲಿಫೈ ಆಗ್ಬಿಡ್ತಾರೆ. ಅವ್ರೇನಾದ್ರು ಸೋತಾಗ ಇವರು PBKS ಪ್ಲೇಗ್ ಬರುತ್ತಂತಾನೆ ಹೇಳ್ಬೋದು. ಆದ್ರಿಂದ ಇವತ್ತೊಂಥರ PBKSಗೆ ಮಸ್ಟ್ ವಿನ್ ಗೇಮ್ ಅಂತಾನೆ ಹೇಳ್ಬೋದು. ಮತ್ತೆ ಇವರೊಬ್ಬರದ್ದು ಸ್ಟಾಟ್ಸ್ ಅಂತ ಬಂದಾಗ ಇದುವರೆಗೂ IPL ಅಲ್ಲಿ ಇಟ್ಟಿಡ್ ಅಂತ ಬಂದಾಗ ಟೋಟಲ್ ಮ್ಯಾಚಸ್ ಆಡಿರೋದು 7 ಮ್ಯಾಚಸ್ ಆಡಿದ್ದಾರೆ. 7 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ ಬಂದು LSG ವಿನ್ ಆದ್ರೆ 4 ಮ್ಯಾಚಸ್ PBKS ವಿನ್ ಆಗಿರೋದು. ನೋಡಿ ಇಲ್ಲಿ ಏನು ಅಷ್ಟೊಂದು ಜನ ಡಾಮಿನೇಷನ್ ಅನ್ನೋದು ಯಾರು ಜಾಸ್ತಿ ಇಲ್ಲ. ಸ್ವಲ್ಪ ಸ್ಲೇಟ್ ಎಡ್ಜ್ ಯಾರಿಗಿದೆ ಅಂದ್ರೆ PBKS ಇದೆ. ಹೌದು, ಅವ್ರು 4 ಮ್ಯಾಚ್ ವಿನ್ ಆಗಿದಾರಲ್ವ, ಆದ್ರಿಂದ ಸ್ಲೇಟ್ ಎಡ್ಜ್ ಅನ್ನೋದು PBKS ಇದೆ. ಬಟ್ ಆದ್ರೂ LSG ನ ಸೋಲ್ಸೋದು ಅಷ್ಟೊಂದು ಈಸಿ ಇರಲ್ಲ PBKSಗೆ. LSG ಕಡೆ ನೋಡಿ ಯಾವ ತರ ಆಡ್ತಾರೆ. LSG ಬ್ಯಾಟಿಂಗ್ ಬೌಲಿಂಗ್ ಚೆನ್ನಾಗಿ ಮಾಡ್ತಾ ಇದೆ, ಆದ್ರಿಂದ ಸಖತ್ ಕಷ್ಟ ಇರುತ್ತೆ PBKSಗೆ ವಿನ್ ಆಗಕ್ಕೆ. ಇವತ್ತು ಮ್ಯಾಚ್ ಬೇರೆ ಆಡ್ತಾ ಇರೋದು ಯಕಾನ ಸ್ಟೇಡಿಯಂ ಅಲ್ಲಿ. ಈ ಯಕಾನ ಸ್ಟೇಡಿಯಂ ಯಾವ ತರ ಅಂದ್ರೆ ಇದೊಂಥರ ಬ್ಯಾಲೆನ್ಸ್ಡ್ ವಿಕೆಟ್. ಇಲ್ಲಿ ಏನಾದ್ರು ಒಳ್ಳೆ ಬ್ಯಾಟಿಂಗ್ ಆದ್ರೆ ರನ್ಸ್ ಸ್ಕೋರ್ ಮಾಡಬಹುದು. ಬಟ್ ಮೋರ್ ಆಫ್ ಎ ಬ್ಯಾಟಿಂಗ್ ಗಿಂತ ಬೌಲಿಂಗ್ ಅಸಿಸ್ಟ್ ಆಗೋದು ಜಾಸ್ತಿ. ಫಾಸ್ಟ್ ಬೌಲರ್ಸ್ ಇನಿಷಿಯಲ್ ಅಲ್ಲಿ ಸ್ವಿಂಗ್ ಅನ್ನೋದು ಸಿಗುತ್ತೆ. ಅದಾದ್ಮೇಲೆ ಫಾಸ್ಟ್ ಬೌಲರ್ಸ್ ಯಾರು ಕಟರ್ಸ್ ಆಗ್ತಾರಲ್ವಾ ಅವ್ರ ಫುಲ್ ಎಫೆಕ್ಟಿವ್ ಆಗಿರ್ತಾರೆ ಅಂತ ಹೇಳ್ಬೋದು ಈ ಗ್ರೌಂಡ್ ಅಲ್ಲಿ. ಅದಾದ್ಮೇಲೆ ಮಿಡಲ್ ಓವರ್ಸ್ ಅಲ್ಲಿ ಒಂಥರ ಸ್ಪಿನ್ನರ್ಸ್ ಕೂಡ ಪ್ಲೇಗ್ ಬರ್ತಾರೆ. ಹೌದು, ಸ್ಪಿನ್ನರ್ಸ್ ಕೂಡ ಮಿಡಲ್ ಓವರ್ಸ್ ಅಲ್ಲಿ ಸ್ವಲ್ಪ ಎಫೆಕ್ಟಿವ್ ಆಗಿರ್ತಾರೆ ಅಂತಾನೆ ಹೇಳ್ಬೋದು. ಮತ್ತೆ ಈ ಗ್ರೌಂಡ್ ಅಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಅಂತ ನೋಡಿದಾಗ 180 ರನ್ಸ್ ಇದೆ. ಹೌದು, 180 to 190 ರನ್ಸ್ ಏನಾದ್ರು ಸ್ಕೋರ್ ಮಾಡಿದ್ರೆ 99% ವಿನ್ ಆದಂಗೆ. ಹೌದು, ಚೇಸ್ ಮಾಡೋದು ಸಖತ್ ಕಷ್ಟ ಇದೆ. ಆದ್ರಿಂದ ಯಾವ್ದೇ ಟೀಮ್ ಆಗ್ಲಿ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾಗ, ಫಸ್ಟ್ ಇನ್ನಿಂಗ್ಸ್ ಆಡ್ತಾ ಇದ್ದಾಗ 180 to 190 ರನ್ಸ್ ನ ಸ್ಕೋರ್ ಮಾಡಕ್ಕೆ ನೋಡ್ತಾ ಇರ್ತಾರೆ. ಏನಾದ್ರು ಒಳ್ಳೆ ಬ್ಯಾಟಿಂಗ್ ಆಡಿದ್ರೆ 200 ತನಕ ಹೋಗ್ಬೋದು. ಬಟ್ 220, 230 ಆ ತರ ಎಲ್ಲ ಸ್ಕೋರ್ ಮಾಡಕ್ಕಾಗಲ್ಲ ಈ ಪಿಚ್ ಅಲ್ಲಿ. ಬಟ್ 200 ತನಕ ಹೋಗ್ಬೋದು ಒಳ್ಳೆ ಬ್ಯಾಟಿಂಗ್ ಆಡಿ.
ಅದಾದ್ಮೇಲೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಟೋಟಲ್ IPL ಮ್ಯಾಚಸ್ ಎಷ್ಟು ಆಡಿದಾರೆ ಅಂತ ನೋಡಿದ್ರೆ 32 ಮ್ಯಾಚಸ್ ಆಡಿರೋದು. 32 ಮ್ಯಾಚಸ್ ಅಲ್ಲಿ 15 ಮ್ಯಾಚಸ್ ಪೋಸ್ಟ್ ಬ್ಯಾಟಿಂಗ್ ಆಡ್ತಾ ವಿನ್ ಆದ್ರೆ, ಸೆಕೆಂಡ್ ಬ್ಯಾಟಿಂಗ್ ಆಡ್ತಾ 17 ಮ್ಯಾಚಸ್ ವಿನ್ ಆಗಿರೋದು. ಇಲ್ಲಿ ನೋಡಿ ಪೋಸ್ಟ್ ಬ್ಯಾಟಿಂಗ್ ಆಡ್ದಾಗಳು ವಿನ್ನಿಂಗ್ ಜಾಸ್ತಿನೇ ಇದೆ, ಸೆಕೆಂಡ್ ಬ್ಯಾಟಿಂಗ್ ಆಡ್ದಾಗಳು ವಿನ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಏನು ಡಿಫ್ರೆನ್ಸ್ ಇಲ್ಲ, 2 ಮ್ಯಾಚ್ ಅಷ್ಟು ಡಿಫ್ರೆನ್ಸ್ ಇರೋದು ಪೋಸ್ಟ್ ಬ್ಯಾಟಿಂಗು ಚೇಸಿಂಗು. ಆದ್ರಿಂದ ಇವಾಗ ಟಾಸ್ ವಿನ್ ಆದ್ರೂ ಬೌಲಿಂಗ್ ತಗೋಬಹುದು, ಬ್ಯಾಟಿಂಗ್ ತಗೋಬಹುದು. ಬಟ್ ಇವಾಗ IPL ಅಲ್ಲಿ ಟ್ರೆಂಡ್ ಯಾವ ತರ ನಡೀತಾ ಇದೆ ಅಂದ್ರೆ, ಇವಾಗ ಟಾರ್ಗೆಟ್ ಇದ್ದಾಗ ಚೇಸ್ ಮಾಡೋದು ಈಸಿ, ಯಾಕಂದ್ರೆ ನಮ್ಗೆ ಒಂದು ಟಾರ್ಗೆಟ್ ಗೊತ್ತಿರುತ್ತೆ ಮತ್ತೆ ಡ್ಯೂ ಬರೋ ಚಾನ್ಸಸ್ ಕೂಡ ಇರುತ್ತಲ್ವಾ. ಆದ್ರಿಂದ ಯಾವ್ದು ಟೀಮ್ ಅಷ್ಟೇ ಟಾಸ್ ವಿನ್ ಆದ್ರೆ ಚೇಸಿಂಗ್ ತಗೋತಾರೆ, ಇವತ್ತಷ್ಟೇ ಟಾಸ್ ವಿನ್ ಆದ್ರೂ ಚೇಸಿಂಗ್ ತಗೋತಾರೆ. ಇವತ್ತಿನ ಮ್ಯಾಚ್ 2 ಟೀಮ್ಸ್ ಯಾವ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅಂತ ನೋಡೋಣ. ನೋಡಿ ಲಾಸ್ಟ್ ಗೇಮ್ ಹರ್ಪ್ರೀತ್ ಬ್ರಾರ್ ನ ತಂದ್ರು PBS RCB ವಿರುದ್ಧ. ಇವತ್ತಷ್ಟೇ ಹರ್ಪ್ರೀತ್ ಬ್ರಾರ್ ನ ಬಿಡಕ್ ಹೋಗಲ್ಲ, ಯಾಕಂದ್ರೆ ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಬಂದಿದೆ. RCB ಮೇಲೆ ಯಾವ ತರ ಮಾಡಿದ್ರು ಬೌಲಿಂಗ್ ಸಗದಾಗ ಮಾಡಿದ್ರು ಅಂತ ಹೇಳ್ಬೋದು. ಮತ್ತೆ ಇವತ್ತು ಬೇರೆ ಮ್ಯಾಚ್ ಆಡ್ತಿರೋದು ಯಕಾನ ಸ್ಟೇಡಿಯಂ ಅಲ್ಲಿ. ಈ ಯಕಾನ ಸ್ಟೇಡಿಯಂ ಎಲ್ಲ ಗೊತ್ತಲ್ಲ, ಒಂಥರ ಸ್ಪಿನ್ನರ್ಸ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಇಲ್ಲಿ ಸ್ಪಿನ್ನರ್ಸ್ ಒಂಥರ ಪ್ಲೇಗ್ ಬರ್ತಾರೆ, ಸಖತ್ ಎಫೆಕ್ಟಿವ್ ಆಗಿರ್ತಾರೆ. ಆದ್ರಿಂದ ಇವತ್ತು ಹರ್ಪ್ರೀತ್ ಬ್ರಾರ್ ಆಡಿಸ್ತಾರೆ. ಮತ್ತೆ ಲೋಕಿ ಫರ್ಗೂಸನ್ ಅಷ್ಟೇ ಆಡ್ಸ್ತಾರೆ. ಇವರು ಬ್ರಾಟ್ಲೆಟ್ ಇದಾರಲ್ವಾ, ಅವ್ರ ಜಾಗದಲ್ಲಿ ಲೋಕಿ ಫರ್ಗೂಸನ್ ನ ತಂದಿದ್ದು. ಬಟ್ ಲೋಕಿ ಫರ್ಗೂಸನ್ ಯಾಕೆ ಬಿಡಲ್ಲ ಅಂದ್ರೆ, ಇವ್ರ ಹತ್ರ ಸ್ಲೋವರ್ ಒನ್ಸ್ ಕಟರ್ಸ್ ಅನ್ನೋದಿದೆ ಲೋಕಿ ಫರ್ಗೂಸನ್ ಹತ್ರ. ಇವರು ಎಫೆಕ್ಟಿವ್ ಆಗಿರ್ತಾರೆ, ಆದ್ರಿಂದ ಅವ್ರನ್ನು ಏನು ಚೇಂಜ್ ಮಾಡಕ್ಕಾಗಲ್ಲ. ಬಟ್ ಬ್ರಾಟ್ಲೆಟ್ ಹತ್ರ ಯಾಕಂದ್ರೆ ಅವ್ರನ್ನ ತಗೊಳ್ಳಲ್ಲ, ಸ್ಲೋವರ್ ಒನ್ಸ್ ಅಷ್ಟೊಂದ್ ಜನ ಇಲ್ಲ, ಅಷ್ಟೊಂದು ಕಟರ್ಸ್ ಏನಿಲ್ಲ. ಆದ್ರಿಂದ ಒಂಥರ ಮೋರ್ ಪ್ರಿಫರೆನ್ಸ್ ಯಾರಿಗಿರುತ್ತೆ ಅಂದ್ರೆ ಲೋಕಿ ಫರ್ಗೂಸನ್ ಇರುತ್ತೆ. ಇವತ್ತಷ್ಟೇ ನನ್ನ ಅಷ್ಟೇ ಲಾಸ್ಟ್ ಮ್ಯಾಚ್ ಯಾವ ಪ್ಲೇಯಿಂಗ್ 11 ಜೊತೆ ಹೋಗಿದ್ರು PBS, ಈ ಮ್ಯಾಚ್ ಅಲ್ಲೂ ಅದೇ ಪ್ಲೇಯಿಂಗ್ 11 ಜೊತೆನೆ ಹೋಗ್ತಾರೆ. LSG ಅಂತ ಬಂದಾಗ ನೋಡಿ, ಇವ್ರ ಕಡೆ ಯಾರಾದ್ರೂ ಆಡ್ಲಿ ಬಿಡಿ, ತಲೆ ಕೆಡ್ಸ್ಕೊಂಡಂಗೆ ಇಲ್ಲ. ಇವಾಗ ಇವ್ರು ಸುಮ್ನೆ ಮೇನ್ ಪ್ಲೇಯರ್ಸ್ ಎಲ್ಲ ಆಡೋದ್ ಬಿಟ್ಬಿಟ್ಟು ಈ ಡಗೌಟ್ ಅಲ್ಲಿ ಕೂದಿರ್ತಾರಲ್ಲ ಪಾಪ ಯಂಗ್ ಪ್ಲೇಯರ್ಸ್, ಅವ್ರಿಗೆಲ್ಲ ಚಾನ್ಸ್ ಕೊಡೋದು ಬೆಸ್ಟ್. ನೆಕ್ಸ್ಟ್ ಇಯರ್ ಗೆ ಟೀಮ್ ನ ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ನೋಡ್ಬೇಕಷ್ಟೇ. ಸುಮ್ನೆ ಇವ್ರು ಮೇನ್ ಪ್ಲೇಯರ್ಸ್ ಎಲ್ಲ ಆಡೋದ್ ಬಿಟ್ಬಿಟ್ಟು ಯಂಗ್ ಪ್ಲೇಯರ್ಸ್ ಗೆ ಚಾನ್ಸ್ ಕೊಡ್ಬೇಕು. ಇವಾಗ ಪ್ರಿಡಿಕ್ಷನ್ ಮಾಡೋಣ ಯಾವ ಟೀಮ್ ಆಗುತ್ತೆ ಅಂತ. ನೋಡಿ 2 ಟೀಮ್ಸ್ ಅಂತ ನೋಡಿದಾಗ ಸ್ಲೇಟ್ ಎಡ್ಜ್ ಇರೋದು ಯಾರ ಕಡೆ ಅಂದ್ರೆ ಇವರು LSG ಕಡೆ. ಯಾಕಂದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ LSG ನೇ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ಸೆಕೆಂಡ್ ಪ್ಲೇಸ್ ಅಲ್ಲಿ ನೋಡಿ PBS ಯಾವ ತರ ಪ್ರತಿಯೊಂದು ಮ್ಯಾಚಸ್ ಸೋತಿರೋದು, ಕನ್ಸಿಕ್ಯೂಟಿವ್ ಆಗಿ ಮ್ಯಾಚಸ್ ನ ಸೋತಿರೋದು. ಆದ್ರಿಂದ ಸ್ಲೇಟ್ ಎಡ್ಜ್ ಅನ್ನೋದು LSG ಕಡೆನೇ ಇರುತ್ತೆ. ಬಟ್ PBS ಕಡೆ ಬ್ಯಾಟಿಂಗ್ ಅಲ್ಲಿ ಅವ್ರ ಕಡೆ ಕೊಲಾಪ್ಸ್ ಆಯ್ತು. ಹೌದು, ಇವ್ರು ಮ್ಯಾಚಸ್ ವಿನ್ ಆಗಿರೋದೆಲ್ಲ ಬ್ಯಾಟಿಂಗ್ ಇಂದಾನೆ ಅಂತ ಹೇಳ್ಬೋದು. ಬಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಬ್ಯಾಟಿಂಗ್ ಅಲ್ಲಿ ಕೊಲಾಪ್ಸ್ ಆಗ್ತಾ ಇದೆ, ಟಾಪ್ ಅಲ್ಲಿ ರನ್ಸ್ ಬರ್ತಾ ಇಲ್ಲ. ಈ ಮ್ಯಾಚ್ ಏನಾದ್ರು ಟಾಪ್ ಅಲ್ಲಿ ಏನಾದ್ರು ರನ್ಸ್ ಬಂದ್ರೆ PBS ವಿನ್ ಆಗೋ ಸಾಧ್ಯತೆ ಇದೆ. ಬಟ್ ಹೌದು, ಪಿಚ್ ಸ್ಲೋ ಇರುತ್ತೆ, ಸಖತ್ ಕಷ್ಟ ಇರುತ್ತೆ. ಬಟ್ ಇವ್ರ ಕಡೆ ಸ್ವಲ್ಪ ನೋಡ್ಕೊಂಡ್ ಆಡೋರು ಇದಾರೆ. ಹೌದು, ಕೂಪರ್ ಕನಲ್ ಪರವಾಗಿಲ್ಲ ಒಂಥರ ನೋಡ್ಕೊಂಡ್ ಆಡ್ತಾರೆ. ಅದಾದ್ಮೇಲೆ ಶ್ರೇಯಸ್ ಅವರು ಪರವಾಗಿಲ್ಲ ಒಂಥರ ನೋಡ್ಕೊಂಡ್ ಆಡ್ತಾರೆ. ಬಟ್ LSG ಅಂತ ಹೋದಾಗ ಇವ್ರ ಕಡೆ ಫುಲ್ ಎಲ್ಲ ಅಗ್ರೆಸಿವ್ ಆಗಾರೆ. ಮಿಚೆಲ್ ಮಾರ್ಕ್ಸ್ ಕಡೆ ಏನು ಅಷ್ಟೊಂದು ನಾನು ನೋಡ್ಕೊಂಡ್ ಆಡ್ತೀನಿ ಅನ್ನಲ್ಲ, ಅವ್ರು ಬಂದು ಎಗ್ಗ ಮುಗ್ಗ ಬೀಸದೆ. ಮತ್ತೆ ನಿಕ್ಲಾಸ್ ಪುರನ್ ಅಷ್ಟೇ, ಅವ್ರು ಎಗ್ಗ ಮುಗ್ಗ ಬೀಸದೆ. ಆದ್ರಿಂದ ಇವತ್ತು PBS ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿ ಆಡ್ತಾರೆ ಅಂತ ಅನಿಸ್ತಾ ಇದೆ. ಆದ್ರಿಂದ ಇವತ್ತು ನನಗೆ PBS ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ನೋಡೋಣ ಇವತ್ತೇನಾದ್ರು PBS ಏನಾದ್ರು ಮ್ಯಾಚ್ ನ ವಿನ್ ಆದ್ರೆ ನೆಕ್ಸ್ಟ್ ವೇಟಿಂಗ್ ಗೇಮ್ ನಡೆಸಬೇಕಾಗುತ್ತೆ. RR ಮ್ಯಾಚ್ ಆಗುತ್ತಲ್ವಾ, ಅಲ್ಲಿ ತನಕ ವೇಟ್ ಮಾಡ್ಬೇಕು. ಅಲ್ಲಿ ಏನಾದ್ರು RR ಮ್ಯಾಚ್ ಸೋತಾಗ್ಲೂ ಒಂದು ಚಾನ್ಸ್ PBS ಗೆ. ಅಲ್ಲೇನಾದ್ರು ನಾಳೆ ಮ್ಯಾಚ್ RR ಏನಾದ್ರು ವಿನ್ ಆಗ್ಬಿಟ್ರೆ PBS ಗೆ ಚಾನ್ಸೇ ಇಲ್ಲ. ಅದರಿಂದ ಇವ್ರು ಮಾಡ್ಬೇಕಲ್ಲ, ಇವ್ರ ಕೆಲಸ ಮಾಡ್ಬೇಕಲ್ವಾ. ಅದರಿಂದ ಮ್ಯಾಚ್ ವಿನ್ ಆಗ್ಬಿಟ್ಟು ನೋಡೋಣ ಅಂದ್ಬಿಟ್ಟು ವೇಟಿಂಗ್ ಗೇಮ್ ನ ನಡೆಸ್ತಾ ಇರ್ತಾರೆ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.